ಸರ್ ಜೈಪುರಿಯ ಕಿಡ್ನಾಪ್ ಕೇಸ್ ಬಗ್ಗೆ ಹೇಳೋದಾದರೆ ನೋಡಿ, ನಿರ್ಮಲ್ ಕುಮಾರ್ ಜೈಪುರಿಯಾ ಅಂತ ಹೇಳ್ಕೊಂಡು ಭಾರಿ ಫೇಮಸ್ ಸಿಲ್ಕ್ ವ್ಯಾಪಾರಿ ಅವರು. ಓಕೆ. ಆವಾಗ ಅಂದರೆ ಈ ಒಂದು ನಾರ್ತ್ ಇಂಡಿಯಾದ ಒಂದು ಕಿಡ್ನಾಪಿಂಗ್ ಇದು ಅವ್ರದ್ದು ಜಾಬ್, ಅದೊಂದು ಇಂಡಸ್ಟ್ರಿ, ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಅಂತ ಹೇಳ್ಕೊಂಡು ಎಲ್ಲ ಕಿಡ್ನಾಪ್ ಮಾಡಿಕೊಂಡು ದುಡ್ಡು ವಸೂಲು ಮಾಡುವಂಥದ್ದು ಗ್ಯಾಂಗ್ ಅದು. ಜೈಪುರಿಯಾ ಅಂತ ಒಬ್ಬರು ಈ ಸಿಲ್ಕ್ ವ್ಯಾಪಾರಿಗಳು, ಅವ್ರು ಯಾವಾಗಲೂ ಬೆಳಿಗ್ಗೆ 6 ಗಂಟೆಗೆ ವಾಕಿಂಗ್ ಹೋಗೋರು. ಈ ಗ್ಯಾಂಗ್ ಭಾಳ ದಿವಸದಿಂದ ಹುಡುಕಾಡ್ತಾ ಇದ್ರು ಯಾರು ಶ್ರೀಮಂತರಿದ್ದಾರೆ ಅಂತ. ಅವ್ರು ಸ್ಪೆಷಲಿ ಬೆಂಜ್ ಕಾರ್, ಆವಾಗ ಬೆಂಜ್ ಕಾರ್ ಭಾರಿ ಫೇಮಸ್. ಬೆಂಜ್ ಕಾರ್ ಇರೋದೇ ಕಡಿಮೆ. ಈ ಬೆಂಜ್ ಕಾರ್ ಯಾರು ಇದಾರೆ ಅವರನ್ನು ಹುಡುಕಾಡಿ ಬೆಂಜ್ ಕಾರ್ ಇದೆ ಯಾರಂತೆ ಜೈಪುರ ಬೆಂಜ್ ಕಾರ್ ಒಂದು ಕಡೆ ಸಿಗುತ್ತೆ. ಕಿಡ್ಸ್ ಕ್ಯಾಂಪ್ ಅಂತ ಇತ್ತಲ್ಲಿ MG ರೋಡಲ್ಲಿ. ಅಲ್ಲಿ ನೋಡ್ತಾರೆ. ನೋಡ್ಕೊಂಡು ಅವ್ರು ಬೆನ್ನತ್ಕೊಂಡು ಹೋಗಿ ಅವ್ರ ಮನೆ ಮುಂದೆ ಹೋಗ್ತಾರೆ. ಮನೆ ಮುಂದೆ ಹೋದಾಗ ಜೈಪುರಿಯ ಅವ್ರ ಫೋನ್ ನಂಬರು ಎಲ್ಲ ಸಿಗುತ್ತೆ, ಸಿಲ್ಕ್ ಅವ್ರು ಇದೆಲ್ಲ ಅದ್ರದ್ದೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರದ್ದು ವಾಚ್ ಮಾಡ್ತಾರೆ, ಒಂದು ವಾರ ಎಲ್ಲಿ ಅವ್ರು ಹೋಗ್ತಾರಂತೆ. ಬೆಳಿಗ್ಗೆ ಅವರು ವಾಕಿಂಗ್ ಹೋಗೋದು ಗೊತ್ತಾಗುತ್ತೆ. ಒಂದು ದಿವಸ ಬೆಳಿಗ್ಗೆ ನನಗೆ ನಮ್ಮ ಕಮಿಷನರ್ ಅವಾಗ ರೇವಣ್ ಸಿದ್ದ ಸಾಹೇಬ್ರು ಅಂತಿದ್ರು, ಜಯಪ್ರಕಾಶ್ ಅಂತ ಅಡಿಷನಲ್ ಕಮಿಷನರ್ ಇದ್ದರು. ರೇವಣ್ ಸಿದ್ದ ಸಾಹೇಬರು ಪ್ರವೀಣ್ ಸೂದ್ ನಮ್ಮ DCP ಆಗಿದ್ದರು. DCP ಪ್ರವೀಣ್ ಸೂದ್ ನಂಗೆ ಫೋನ್ ಮಾಡ್ತಾರೆ, ಕೂಡಲೇ ನೀನು ಇಂಥ ಕೋರಮಂಗಲ ಇಂಥ ಕಡೆ ಬರಬೇಕು, ಕೋರಮಂಗಲದಲ್ಲಿ ಮನೆ ಅವ್ರು ಬರಬೇಕು ಅಂತ. ನನಗೆ ಗೊತ್ತಾಗ್ತಿದ್ದು ಏನೋ ಇದು ಇವಾಗ ಗೊತ್ತಾಗ ಇಂಥ ಜಾಗಕ್ಕೆ ಬರಬೇಕಂದ್ರು ಅಲ್ಲಿ ಒಂದು ಕೂಡಲೇ ಫೋನ್ ಮಾಡಿದ್ರು, ಇಂಥ ಕಡೆ ಜೈಪುರಿ ಅವ್ರ ಮನೆ ಇದೆ, ಯಾರು ಗೊತ್ತಾಗದಂಗೆ ಬರಬೇಕು ಅಂತ ಹೇಳಿದರು. ಸಿವಿಲ್ ಡ್ರೆಸ್ಸಲ್ಲಿ ಹೋದಾಗ ಅಲ್ಲಿ ಎಲ್ಲರೂ ಮನೆಯಲ್ಲೆಲ್ಲ ಗಾಬರಿಯಾಗಿ ಕೂತಿದ್ರು. 2 ಮಕ್ಕಳಿದ್ರು ಅವರಿಗೆ, ಎಲ್ಲ ಗಾಬರಿಯಾಗಿ ಕೂತಿದ್ರು. ಜೈಪುರಿಯನ್ನು ನಾಯಿ ಕೂಡ ಕಾಲಿಗೆ ಪೆಟ್ಟಾಗಿ ಇದಾಗಿತ್ತು. ಯಾಕಂದರೆ ಇವರು ಬೆಳಿಗ್ಗೆ ವಾಕಿಂಗ್ ಹೋಗುವಾಗ 6 ಗಂಟೆಗೆ ಅವರು ಒಂದು ಬಂದು ಕಾರಲ್ಲಿ ಬಂದು ಅವನನ್ನು ಕಾರ್ ಒಳಗಡೆ ಹಾಕ್ಕೊಂಡು ಅಲ್ಲಿ ಅವ್ರ ಜೊತೆಯಲ್ಲಿ ನಾಯಿ ಇರುತ್ತೆ, ಆ ನಾಯಿಗೆ ಕೂಡ ಶೂಟ್ ಮಾಡಿ ಇವ್ರನ್ನ ಎತ್ಕೊಂಡು ಹೋಗಿ ಸ್ವಲ್ಪ ಒಂದು 11 ಗಂಟೆ ಹೊತ್ತಿಗೆ ಫೋನ್ ಬರುತ್ತೆ. 10 ಕೋಟಿ ದುಡ್ಡು ಕೊಡಬೇಕು ಬಿಡಬೇಕಾದ್ರೆ ನಮ್ಮ ಕಡೆ ನಾವು ಕಿಡ್ನಾಪ್ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಅವರಿಗೆ ಅನ್ನೋನ್ ಕಾಲ್ ಬರುತ್ತೆ. ಅನ್ನೋನ್ ಕಾಲ್ ಬಂದ ಕೂಡಲೇ ಇವರು ಒಂದು ದಿವಸ ನಮ್ಮ ಅವಾಗ ಪ್ರವೀಣ್ ಸೂದ್ ಸಾಹೇಬರು ಅವರು ಪಂಜಾಬಿ ಭಾಷೆಯಲ್ಲಿ ಮಾತಾಡ್ತಾರೆ. ಅವನ ಕಡೆಗೆ ಇವರು ಮಕ್ಕಳು ಹೇಳ್ತಾರೆ, ಮಕ್ಕಳ ಕಡೆ ಹೇಳಿಸ್ತೇವೆ ನಾವು ಮಾತಾಡ್ತಾರೆ ಅಂತ ಹೇಳ್ಕೊಂಡು 10 ಕೋಟಿಗೆ. ಆವಾಗ ಅವರು ಪಂಜಾಬಲ್ಲಿ ಆ ಡೈರೆಕ್ಟ್ ಕ್ರಿಮಿನಲ್ ಕಡೆಗೆ ಮಾತಾಡ್ತಾರೆ. ಅಂದ್ರೆ ಅವ್ನು ಕಾಲ್ ಬರುತ್ತಲ್ಲ ರ್ಯಾನ್ಸಮ್ಮು, ಇವನು ಕಿಡ್ನಾಪ್ ಆಗಿರ್ತಾನೆ, ಇವನು ಸಿಗೋದಿಲ್ಲ, ಎಲ್ಲಿದೆ ಗೊತ್ತಿಲ್ಲ, ಫೋನ್ ಇಲ್ಲ, ಏನಿಲ್ಲ. ಕಾಲ್ ಬಂದದ್ದಕ್ಕೆ ಇವರು ಪಂಜಾಬಲ್ಲಿ ಮಾತಾಡಿಕೊಂಡು ಭಾಳ ಚೆನ್ನಾಗಿ ತಮಾಷೆಯಲ್ಲಿ ಮಾತಾಡ್ತಾ ಇರ್ತಾರೆ. ಎಷ್ಟು ಅವರು 10 ಕೋಟಿ ಅಂತ ಕಳೆದುಕೊಳ್ಳಿ ಏನೋ ಅವಳು ಮಾಧುರಿ ದೀಕ್ಷಿತ ಹಂಗೆ ಹಿಂಗೆ ಅಂತೆಲ್ಲ ಭಾಳ ಚೆನ್ನಾಗಿ ಮಾತಾಡಿ ಕಡೆಗೆ ಆಯಿತು ಅಂತ ಹೇಳ್ಕೊಂಡು ದುಡ್ಡು ಕೊಡ್ತೇವೆ ಅಂತ ಹೇಳ್ಕೊಂಡು ಫ್ಲೋಂಗ್ ಮಾತುಕತೆ ಮಾಡ್ತಾರೆ. ಎಕ್ಸೆಪ್ಟ್ ಮೀನ್ ಟೈಮ್ ನಾವು ಫೋನ್ ಎಲ್ಲಿಂದ ಬರುತ್ತೆ ಅಂತ ಮಾಡಲಿಕ್ಕೆ ಆವಾಗ DCP ಅವರು ಅಲ್ಲಿ ಒಬ್ಬರು DCP ಈ ಸಂಗ್ರಾಮ್ ಸಿಂಗ್ ಇವರೆಲ್ಲ ಒಂದು ಟೆಲಿಫೋನ್ ಎಕ್ಸ್ಚೇಂಜಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಒಂದು ಸಲ ಕರೆಕ್ಟ್ ಫಸ್ಟಿಗೆ 2 ಸಲ ಅದು ಟ್ರ್ಯಾಕ್ ಆಗೋಲ್ಲ. ಕಡೆಗೆ ಅದು ಹೈದರಾಬಾದ್ ಅಂತ ಅಲ್ಲಿ ಟ್ರ್ಯಾಕ್ ಆಗುತ್ತೆ, ಸಕಲೇಶ್ವರ ಅಂತ ಒಮ್ಮೆ ಆಗುತ್ತೆ. ಅಲ್ಲಿಗೆ ಒಂದು ಟೀಮ್ ಕಳಿಸ್ಕೊಡ್ತಾರೆ. ಹೈದರಾಬಾದ್ ಅಂದ ಕೂಡಲೇ ನಮ್ಮ ನೇತೃತ್ವದಲ್ಲಿ ಒಂದು ಟೀಮನ್ನು ಅಶೋಕ್ ಕುಮಾರ್ ನಮ್ಮ ಜೊತೆಯಲ್ಲಿದ್ದರು, ರೆಡ್ಡಿ ಇದ್ದರು, ನಮ್ಮನ್ನೊಂದು ಜೊತೆಯಲ್ಲಿ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಅದು ಒಂದು ಆವಾಗ ಅವು ಯಾವ ಟೆಲಿಫೋನ್ ಬೂತಿಂದ ಆ ಬೂತಲ್ಲಿ ಬೂತ್ಗಳಿಂದಿತ್ತು, ಬೂತಲ್ಲಿ ಫೋನ್ ಬಂತು ಅಂತೇಳಿ ನಮಗೆ ಟ್ರೇಸ್ ಮಾಡ್ತೇವೆ. ಆ ಬೂತ್ಗೆ ಅಲ್ಲಿ ಹೋಗ್ತೇವೆ ನಾವು ಹೈದರಾಬಾದಲ್ಲಿ. ಹೋಗಿ ಅಲ್ಲಿ ವಿಚಾರ ಮಾಡಿದಾಗೆ ಬಂದ ಸರ್ದಾರ್ಜಿ ಅವರು ಬಂದು ಫೋನ್ ಮಾಡಿ ಹೋದ ಅಂತ ಅವನು ನಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ. ಇನ್ನು ಬರ್ತಾನ ಅಂತ ಹೇಳ್ಕೊಂಡಿದ್ರೆ ಅಲ್ಲಿ ಆ ಬೂತ್ಗೆ ಅವನು ಬರೋದಿಲ್ಲ. ಮತ್ತು ನೆಕ್ಸ್ಟ್ ಹಂಗೆ ಇದು ಮಾಡಿದ್ರೆ ಇಲ್ಲಿ ಫೋನ್ ಬರ್ತದೆ. ಇವರು ಪ್ರೊಲಾಂಗ್ ಆಗಿ ಇಲ್ಲಿಗೆ ಜೈಪುರ ಮನೆಗೆ ಈ ಒಂದು ಕಿಡ್ನಾಪ್ ಆದ ಜಾಗಕ್ಕೆ ಫೋನ್ ಬರ್ತಾ ಇರ್ತದೆ ಅಲ್ಲಿಂದ ರ್ಯಾನ್ಸಮ್ ದುಡ್ಡು ಕೊಡಲಿಕ್ಕೆ. ಅವನನ್ನು ಅವ್ರು ಹೇಳ್ತಾ ಇದ್ದಾರೆ. ಈಗ ಅವಾಗೊಂದು ಅಡ್ರೆಸ್ ಬೇರೆ ಕೊಡ್ತಾರೆ, ಇದು ಲೋಕಲ್ ಬೂತದ್ದು. ಅವ್ರು ಇಮಿಡಿಯೇಟ್ಲಿ ಲೋಕಲ್ ಈ ಸಂಗ್ರಾಮ್ ಸಿಂಗ್ ಅದರಲ್ಲಿ ಎಕ್ಸ್ಪರ್ಟ್ ಇದ್ದರು, ಬೂತಿದ್ದು ಅಡ್ರೆಸ್ ಕೊಡ್ತಾರೆ. ಅದು ಹೈದರಾಬಾದಲ್ಲಿ ಅಲ್ಲೇ ಪಕ್ಕದಲ್ಲಿತ್ತು. ಅಲ್ಲಿ ಹೋಗ್ತೇವೆ. ಅಲ್ಲಿ ಹೋದ ಕೂಡಲೇ ಈ ಗಡ್ಡದ ಸರ್ದಾರ್ಜಿ ಹೊರಗೆ ಬರ್ತಾರೆ. ನಾವು ಅವನನ್ನು ಬೆನ್ನತ್ಕೊಂಡು ಹೋಗಿ ಇದ್ರಲ್ಲಿ ನಾವು ಮತ್ತು ಬೇರೆ ನನ್ನ ಜೊತೆಯಲ್ಲಿ ರೆಡ್ಡಿಯರ ಇದ್ದರು, ಅವರು ನಾವು ಹೋಗಿ ಅವನನ್ನು ಹಿಡಿತೇವೆ. ಅವನು ಪ್ರಭುಜಿಂದ್ರ ಸಿಂಗ್ ಅಂತ ಒಂದು ಹೆಸರು, ಪ್ರಭುಜಿಂದ್ರ ಸಿಂಗ್ ಅಂತ ಹೇಳ್ಕೊಂಡು ಅವನು ಹಿಡಿತೇವೆ. ಹಿಡಿದು ಕೂಡಲೇ ನಾನೇ ಫೋನ್ ಮಾಡಿದ್ದು ಅಂತ ಅವನು ಒಪ್ಕೋತಾನೆ, ನಾವೇ ಕಿಡ್ನಾಪ್ ಮಾಡಿದ್ದು ಅಂತ ಒಪ್ಕೋತಾನೆ. ಇದನ್ನು ಕೂಡಲೇ ನಾವು ನಮ್ಮ ರೇವಣ್ ಸಿದ್ದ ಸಾಹೇಬರು ತಿಳಿಸ್ತೇವೆ.
ರೇವಣ್ ಸಿದ್ಧ ಸಾಹೇಬರಲ್ಲಿ ನಾಗರಾಜ ಸಾಹೇಬರು ಅಂತ ಈ ಕೇಸನ್ನು ಇನ್ವೆಸ್ಟಿಗೇಷನ್ ಕೊಟ್ಟಿದ್ದರು. ಬೇರೆ ಇಲ್ಲಿ ಕೂಡ ಟೀಮೆಲ್ಲ ರೆಡಿ ಇತ್ತು. ಕಡೆಗೆ ಅವನು ರೂಮ್ಗೆ ಹೋಗ್ತೇವೆ. ಹೋಗಿ ರೂಮಲ್ಲಿ ಕೂತ್ಕೊಂಡು ಅಲ್ಲ ಆ ಪ್ರಭುಚಂದ್ರ ಸಿಂಗ್ ಹಿಡಿಬೇಕಾದ್ರೆ ಅವನನ್ನು ಬೆನ್ನಾತ್ಕೊಂಡು ಹೋಗಿ ಅವನೊಂದು ಲಾಡ್ಜಿಂಗ್ ಹೋಗಿ ಒಂದು ರೂಮ್ಗೆ ಹೋಗ್ತಾನೆ. ಆ ರೂಮಿಂದೆಲ್ಲ ಹೋಗಿ ಅಲ್ಲಿ ಹಿಡಿತೇವೆ. ಆವಾಗ ಅವನು ಹೇಳ್ತಾನೆ, ನಾವು ಇಬ್ಬರು ಇದ್ದೇವೆ, ಇನ್ನೊಬ್ಬ ರಾಜಾ ಸಿಂಗ್ ಅಂತ ಇದ್ದಾನೆ, ಅವ್ನು ಸಾಯಂಕಾಲ ಬರ್ತಾನೆ ಅಂತ ಹೇಳ್ಕೊಂಡು ಸಾಹೇಬರು ಇಲ್ಲಿಂದ ಹಿಂಗೆಲ್ಲ ವಿಷಯ ತಿಳಿಸಿದ ಕೂಡಲೇ ನಮ್ಮ ರೇವಣ್ ಸಿದ್ಧ ಸಾಹೇಬರು ಕೂಡಲೇ ಪ್ರಭುಚಂದ್ರ ಸಿಂಗ್ನ ಇಲ್ಲಿ ಕಳಿಸ್ಕೊಡಿ, ನೀವು ಅಲ್ಲಿ ಇರಿ, ಇನ್ನೊಬ್ಬ ಬರ್ತಾನೆ ಅವ್ನು ಹಿಡೀರಿ ಅಂತ ಹೇಳ್ತಾರೆ. ಹಾಗೆ ಸಾಯಂಕಾಲ ಹೊತ್ತಿಗೆ ಇನ್ನೊಬ್ಬ ಬರ್ತಾನೆ, ಇನ್ನೊಬ್ಬನ ಕೂಡ ಅಲ್ಲಿ ಹಿಡಿತೇವೆ. ಈ ಪ್ರಭುಚಂದ್ರ ಸಿಂಗ್ ಬಂದು ಇಲ್ಲಿ ಈ ಪ್ರವೀಣ್ ಸೂದ್ ಸಾಹೇಬರಿಗೆಲ್ಲ ಭೇಟಿಯಾಗಿ ಎಲ್ಲಿ ಇಟ್ಟಿದ್ದಾರೆ ಅಂತ ಕೇಳಿದಾಗ ಅವನು ಅದೊಂದು ಇದರಲ್ಲಿ ಜ್ಞಾನ ಭಾರತಿ ಹತ್ರ ಅವನೊಂದು ಮನೆಯಲ್ಲಿ ಇಟ್ಟಿರ್ತಾರೆ. ಯಾರನ್ನ ನಿರ್ಮಲ್ ಕುಮಾರ್ ಜೈಪುರಿಯರನ್ನು. ಹಾಗೆ ಅವನು ಮನೆಯೆಲ್ಲ ತೋರಿಸ್ತಾನೆ, ಸರ್ವೆ ಮಾಡಿ ಅಲ್ಲಿ ಮತ್ತೆ ಅವನನ್ನು ಎಲ್ಲ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿ ಅಲ್ಲಿಂದ ಅವನನ್ನು ರಾತ್ರಿ ರೆಸ್ಕ್ಯೂ ಮಾಡ್ತಾರೆ. ಅದು ಇವರು ಪ್ರವೀಣ್ ಸೂದ್ ಸಾಹೇಬರೇ ಪಂಜಾಬ್ ಭಾಷೆಯಲ್ಲಿ ಮಾತಾಡಿ, ನಿಮ್ಮ ವೆಪನ್ನೆಲ್ಲ ಹೊರಗೆ ಬಿಸಾಡಬೇಕು, ಕೈಯಲ್ಲಿ ಇದ್ದಿದ್ದು 3-4 ರಿವಾಲ್ವರ್ ಇರುತ್ತೆ, ಎಲ್ಲ ಹೊರಗೆ ಬಿಸಾಡ್ತಾರೆ. ಕಡೆಗೆ ಒಬ್ಬೊಬ್ಬರೇ ಹೊರಗೆ ಬರ್ತಾರೆ. ಬಂದು ಎಲ್ಲ ಆರೋಪನ ಅರೆಸ್ಟ್ ಮಾಡಿ ಅವನಿಗೆ ಜೈಪುರನನ್ನು ಸೇಫ್ ಮಾಡ್ತಾರೆ. ಹೀಗೆ ಅದು ಭಾಳ ದೊಡ್ಡ ಕೇಸು, ಭಾಳ ಇಂಪಾರ್ಟೆಂಟ್ ಕೇಸು, ಭಾಳ ಇದಿತ್ತು, ಕ್ಯೂರಿಯಸ್ ಇತ್ತು. ಸಿಟಿಯಲ್ಲಿ ಹೆದರಿದ್ರು ಜನ, ಶ್ರೀಮಂತರೆಲ್ಲ. ಹಾಗೆ ಆ ಕೇಸ್ ಪತ್ತೆ ಆಯ್ತು. ಅದು ಭಾಳ ಇಂಪಾರ್ಟೆಂಟ್ ಕೇಸು, ಜೈಪುರಿಯ ಕಿಡ್ನ್ಯಾಪಿಂಗ್ ಕೇಸ್ ಅಂತ. ಹೀಗೆ ಒಂದು ಸುಮಾರು 2-3 ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಕೇಸಸ್ ನಾವೆಲ್ಲ ನಮ್ಮ ನೇತೃತ್ವದಲ್ಲಿ ನಮ್ಮ ಟೀಮ್ ಪತ್ತೆ ಮಾಡಿದೆ. ಹಾಗೆ ಪ್ರಶಾಂತ ಪಗಾರಿಯಾ ಅಂತ ಒಂದು ಹುಡುಗನಿಗೆ ಕಿಡ್ನ್ಯಾಪ್ ಮಾಡ್ತಾರೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ, ಪಗಾರಿಯಾ ಅಂತ ಹೇಳ್ಕೊಂಡು ಹುಡುಗ, ಅವ್ನು ಸ್ಕೂಲ್ ಹೋಗೋ ಹುಡುಗ, ಅವನನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಅವನ ಕಡೆಯಿಂದ ಒಂದು 8 ಕೋಟಿ ದುಡ್ಡು ಕೇಳ್ತಾರೆ. ಕಡೆಗೆ ಆ ತಾಯಿಯೆಲ್ಲ ಪೊಲೀಸಿಗೆ ತಿಳಿಸೋದು ಬೇಡ, ನಾನು ಹೇಗಾರು ಮಾಡಿ ದುಡ್ಡು ಕೊಟ್ಟು ಬಿಡೋಣ ಹಂಗೆ ಆದಷ್ಟು ಅಂತ ಹೇಳಿ ಆ ಮಟ್ಟಿಗೆ ಅವ್ರು ಬಂದಿದ್ದರು. ಅದನ್ನು ಕೂಡ ಕಡೆಗೆ ನೀವು ಇಸ್ಕಾನ್ ಹತ್ರ ಬರಬೇಕು, ಇಸ್ಕಾನ್ ಹತ್ರ ಬಂದು ನೀವು ದುಡ್ಡು ಕೊಡಬೇಕು, ನಿನ್ನ ಮಗನನ್ನು ಕೊಡ್ತೀನಿ ಅಂತ ಹೇಳ್ಕೊಂಡು ತಾಯಿಗೆ ಹೇಳ್ತಾರೆ. ಆವಾಗ ನಾವೇನು ಮಾಡ್ತೀವಿ, ರಿಕ್ಷಾ ಡ್ರೈವರ್ನ ನಾವೇ ಒಂದು ರಿಕ್ಷಾ ಡ್ರೈವರ್ ರೆಡಿ ಮಾಡಿ, ನಮ್ಮ ಪೊಲೀಸನ್ನೇ ಒಬ್ಬ ನಂಜುನೇಗೌಡ ಅಂತಿದ್ದೀನಿ, ಅವನನ್ನು ರಿಕ್ಷಾ ಡ್ರೈವರ್ ಡ್ರೆಸ್ ಹಾಕಿ ಅವನನ್ನು ಆ ರಿಕ್ಷಾದಲ್ಲಿ ಈ ತಾಯಿ ಒಬ್ಬಳೇ ಬರಬೇಕು ಅಂತ ಹೇಳಿದ್ರು ದುಡ್ಡು ತೊಗೊಂಡು ಆ ಪ್ರಶಾಂತ ಪಗಾರನ್ನು ಬಿಡಿಸ್ಲಿಕ್ಕೆ. ಹಾಗೆ ಅವರು ನಾವು ಮೊದಲೇ ಹೋಗಿ ಅಲ್ಲಿ ಇಸ್ಕಾನದ ಹತ್ರ ನಿಂತಿದ್ದು, ಇಸ್ಕಾನ್ ಬಾಗಿಲ ಹತ್ರ ಬರಲಿಕ್ಕೆ ಹೇಳಿದರು. ಹಾಗೆ ಇವನು ರಿಕ್ಷಾದಲ್ಲಿ ಪ್ರಶಾಂತ್ ಪಗಾರಿಯನ ತಾಯಿನ ಕರ್ಕೊಂಡು ಒಂದು ಚೀಲದಲ್ಲಿ ದುಡ್ಡು ಹಿಡ್ಕೊಂಡಂಗೆ ಬರ್ತಾರೆ. ಅಲ್ಲಿ ನಿಲ್ಲಿಸಿದ ಕೂಡಲೇ 2-3 ಸಲ ಆ ಕಡೆ ಈ ಕಡೆ ಜನ ಆಡ್ತಾರೆ. ಕಡೆಗೆ ಬಾ ಅಂತ ಅದನ್ನು ತೋರಿಸ್ತೇವೆ ಅಂತ ಹೇಳ್ಕೊಂಡು ಅವರು ಇಬ್ಬರು ಬಂದು ಆ ಅಮ್ಮನ ಹತ್ರ ಮಾತಾಡ್ತಾರೆ. ಆವಾಗ ಇಬ್ಬರನ್ನು ಹಿಡ್ಕೊಂಡು ಆ ಪ್ರಶಾಂತ ಪಗಾರ ಪಕ್ಕದಲ್ಲಿ ಒಂದು ಮಾರುತಿ ಕಾರಲ್ಲಿ ವ್ಯಾನಲ್ಲಿ ಇಳಿಸಿದ್ರು. ಹಾಗೆ ಆ ಹುಡುಗನನ್ನು ಅಲ್ಲಿ ನಾವು ರೆಸ್ಕ್ಯೂ ಮಾಡ್ತೇವೆ. ಅದರಲ್ಲಿ ಒಬ್ಬ ಮೇನ್ ಆರೋಪಿ ಇದ್ದ, ಅವನಿಗೆ ಕಾಲಿಗೆ ಗುಂಡು ಹಾಕಿ ಎಲ್ಲ ಅವನನ್ನು ಅರೆಸ್ಟ್ ಮಾಡ್ತೇವೆ. ಹೀಗೆ 3-4 ಜನನಲ್ಲಿ ಅರೆಸ್ಟ್ ಮಾಡ್ತೇವೆ. ಮತ್ತು ಪ್ರಶಾಂತ್ ಪಗಾರನನ್ನು ಕೂಡ ರೆಸ್ಕ್ಯೂ ಮಾಡ್ತೀವಿ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಕೇಸು. ಈ ಕೇಸು ಕನ್ವಿಕ್ಷನ್ ಆಗುತ್ತೆ, ಜೀವಾವಧಿ ಶಿಕ್ಷೆ ಆಗುತ್ತೆ ಅವರಿಗೆ. ಇನ್ನೊಂದು ವಿನೀತ್ ವಚಾನಿ ಕೇಸ್, ಅದೊಂದು ಇದೆ ಇಂಪಾರ್ಟೆಂಟ್ ಕೇಸು. ಅದು ಕೂಡ ಅಂಥದ್ದೇ. ವಿನೀತ್ ವಚಾನಿ ಅಂತಂದರೆ ಕಿಶೋರ್, ಅವನ ತಂದೆ, ಅವನು ವಿನೀತ್ ವಚಾನಿ ತಂದೆ ಕಿಶೋರ್ ವಚಾನಿ ಅಂತಿದ್ದರು. ಅವನು ಸ್ವಲ್ಪ ಬಡ್ಡಿ ವ್ಯವಹಾರ ಎಲ್ಲ ಮಾಡ್ತಾಯಿದ್ದ. ಜನರಿಗೆಲ್ಲ ಭಾಳ ಈ ಬಡ್ಡಿ ದುಡ್ಡು ವಿಚಾರ ಮಾಡೋದ್ರಲ್ಲಿ, ಈ ರೌಡಿಗಳು ಕಳಿಸ್ಕೊಡೋದು, ಇದರಲ್ಲೆಲ್ಲ ಸ್ವಲ್ಪ ವೈಷಮ್ಯ ಕೂಡ ಇತ್ತು. ಅವನ ಮಗನನ್ನು ಒಂದು ದಿವಸ ಈ ಬಾಂಬೆ, ಅದು ನಾರ್ತ್ ಪ್ರದೇಶದ ಗ್ಯಾಂಗು, ಅದರಲ್ಲಿ ಒಬ್ಬ ಸೈಗಲ್ ಅಂತಿದ್ದ, ಮತ್ತು ಅದರಲ್ಲಿ ಈ ನಾರ್ತ್ ಇಂಡಿಯಾ ಗ್ಯಾಂಗ್ ಇತ್ತು. ಅದರಲ್ಲಿ ಅವನನ್ನು ಕಿಡ್ನ್ಯಾಪ್ ಮಾಡ್ತಾರೆ. ಅದರಲ್ಲಿ 8 ಕೋಟಿ ದುಡ್ಡು ಕೇಳ್ತಾರೆ. ಅದರಲ್ಲಿ ಕೂಡ ನಾವು ಹೋಗಿ ಬೆನ್ನತ್ತಿ ಅವನನ್ನು ಕೂಡ ರೆಸ್ಕ್ಯೂ ಮಾಡ್ತೇವೆ. ಅದು ವಿನೀತ್ ವಚನ, ಅದು ಕೂಡ ಭಾಳ ಒಂದು ಇಂಪಾರ್ಟೆಂಟು ಕೇಸು. ಹೀಗೆ ಭಾಳಷ್ಟು ಸಣ್ಣ ಪುಟ್ಟ ಕೇಸ್ಗಳು ನಾವು ಇದು ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಇರ್ತಾವಲ್ಲ ಅಂಥ ಕೇಸನ್ನು ಪತ್ತೆ ಮಾಡಿದ್ದು. ಆವಾಗ ನಮ್ಮ ಟೀಮ್ ಚೆನ್ನಾಗಿತ್ತು, ಒಳ್ಳೊಳ್ಳೆ ಕೇಸ್ಗಳು ಪತ್ತೆ ಆಗ್ತಾಯಿತ್ತು. ಕಮಿಷನ್ ಮೇಲಾಧಿಕಾರಿಗಳು ಕೂಡ ನಮ್ಗೆ ಭಾಳ ಸಪೋರ್ಟ್ ಮಾಡ್ತಾಯಿದ್ರು. ಸರ್ಕಾರದಿಂದ ಕೂಡ ಒಳ್ಳೆ ರಿವಾರ್ಡ್ ನಮಗೆ ಸಿಗ್ತಾಯಿತ್ತು.